ಬರ್ತೀನಿ. ಬಾಗಲ್ತಿಗೆ ನಾನು ಮಜುನು. ಏನ್ ಮಾಡ್ತಾ ಇದ್ದಾಳೆ ಒಳಗೆ? ಬೇಗ ಬಾಗಲ್ತಿಗೆ. ಎಷ್ಟೊತ್ತೆ ಬಡ್ಕೊಳ್ಳೋದು? ಏನ್ ಮಾಡ್ತಿದ್ದೆ ಒಳಗೆ? ಏನ್ ಮಾಡ್ತಿದ್ದೆ? ಓಹೋ, ತಬಲ ಬಾರಿಸ್ತಾ ಇದ್ಯಾ? ಕಮಲ, ಇಲ್ಸು ನಿನ್ ತಬಲ. ನಾನು ಇಲ್ಲಿಂದ ಬಾರಿಸ್ತಿದ್ದೆ ಸರಿ, ನಾ ಬಂದ ಮೇಲೂ ಬಾರಿಸ್ಬೇಕಾ? ಎಲ್ಲಿ ಬಿಸಾಕು. ಯಾಕೆ ಬಿಸಾಕ್ಬೇಕು? ನಮ್ ಹಿರಿಯರು ಊರೆಲ್ಲ ಸುತ್ತಿ ಗೆಜ್ಜೆ ಮೃದಂಗ ತಬಲಾ ಬಾರ್ಸಿ ಬಾರ್ಸಿ ಇಷ್ಟೊಂದು ಆಸ್ತಿ ಸಂಪಾದಿಸಿದ್ರು. ನಿನಗಿಷ್ಟವಿಲ್ಲ ಅಂತ ನಮ್ ಸಂಪ್ರದಾಯ ಬಿಟ್ಬಿಡೋಕಾಗತ್ತಾ? ಬೇಡ ಬೇಡ, ಬಾರ್ಸು. ನಿನಗೆ ಸಮಾಧಾನ ಆಗೋವರೆಗೂ ಬಾರ್ಸು. ತಬಲ ಕಿತ್ತವರು ಬಾರ್ಸು. ನಾನ್ ಬೇಡ ಅನ್ನೋಲ್ಲ ನಿನ್ನ. ಕಮಲ ತಗೋ, ಇವತ್ತಾದ ಕಮಿಷನ್ ಕಲೆಕ್ಷನ್. ಕಮಲ, ತಗೋರ. ಕೋದಂಡ, ನಿನ್ ವ್ಯವಹಾರ ದಂಡ. 1000 ಲಕ್ಷನ ಸುರಿತಿನಿಂತ ಬೊಕ್ಕಳೆ ಬಿಟ್ಟು ಬರೀ 100ರಲ್ಲಿ ಜೀವಮಾನ ನುಗ್ತಿದೀಯ. ಅದೇ ನಮ್ಮಕ್ಕ ಮೃದಂಗ ಮಂದಾಕಿನಿ ಆಗಿದ್ರೆ ಒಪ್ಕೋತಿದ್ಲಾ? ಅಯ್ಯೋ ಹುಚ್ಚಿ, 100 ಇಲ್ಲದೆ 1000 ಬರುತ್ತಾ? ನೀನ್ ನನ್ನ ಅಲಕ್ಷ್ಯವಾಗಿ ತಿಳ್ಕೊಂಡಿದೀಯ. ನಾನು ಇಷ್ಟರಲ್ಲೇ ಲಕ್ಷಾಧಿಪತಿ ಆಗುವಂತ ಒಂದು ಅಲ್ಲಾವುದ್ದೀನ್ ದೀಪ ನನ್ನ ಕೈ ಸಿಕ್ಕಿದೆ. ಆ ₹1,00,000 ತಂದು ನಿನ್ನ ಪಾದದಲ್ಲಿ ಹಾಕಿ ನಿನ್ನ ಮಹಾರಾಣಿಯಾಗಿ ಮೆರೆಸ್ತೀನಿ. ಆ ಕೊಕ್ಕೆ ನನ್ನ ಹತ್ರ ಇದೆ. ನೀ ಹಾಕೋ ಈ ಕೊಕ್ಕೆನ ಬಹಳ ದಿನದಿಂದ ನೋಡ್ತಾನೆ ಇದ್ದೀನಿ. ನೋಡು, ನೀನು ಲಕ್ಷಾಧಿಪತಿಯಾಗಿ ಮೆರೆಯಬೇಕನ್ನೋ ಆಸೆ ನಿನಗಿದ್ರೆ ನನ್ನ ಮಾತಿನ ಕಡೆ ಲಕ್ಷ್ಯವಿಟ್ಟು ಕೇಳು. ಬಂಗಾರಮ್ಮನ ಮುದ್ದಿನ ಮಗ ಶೇಖರ್ ಓದು ಮುಗಿಸ್ಕೊಂಡು ಊರಿಗೆ ಬಂದಿದ್ದಾನೆ. ಬಂದ್ರೆ ತುಂಬಾ ದುಡ್ಡಿದ್ದು ಕಮ್ಮಿ ಬುದ್ಧಿ ಇರತಕ್ಕಂತ ಒಂದು ಹುಡುಗಿನ ತಂದು ಶೇಖರ್ ಮದುವೆ ಮಾಡಬೇಕು ಅಂತ ಬಂಗಾರಮ್ಮ ಪ್ಲಾನ್ ಮಾಡಿದಾಳೆ. ಆದರೆ ಅವಳ ಸೌತಿ ಮಗ ಗೋಪಿ ಅಂತ ದೊಡ್ಡವನ ಆ ಮನೆಯಲ್ಲೇ ಇದ್ದಾನೆ. ಅವನಿಗೆ ಮದುವೆ ಮಾಡಿದ್ರೆ ಇವನಿಗೆ ಮದುವೆ ಮಾಡಿದ್ರೆ ಸಮಾಜ ಒಪ್ಪೋದಿಲ್ಲ. ಅದಕ್ಕೆ ಈ ಅಲಂಕಾರದ ಬಟ್ಟೆಗಳನ್ನೆಲ್ಲ ಮೊದಲು ಬಿಚ್ಚು. ಬಿಚ್ಚಿ ಯಾವುದಾದ್ರೂ ಅರ್ಕಲು ಬರ್ಕಲ್ ಇದ್ರೆ ಉಟ್ಕೋ. ಅರ್ಥವಾಗ್ಲಿಲ್ವೇ ಮಂಕು ಸಾಮ್ರಾಣಿ? ನಿನ್ನ ಕೆಲಸದವಳು ಅಂತ ಬಂಗಾರಮ್ಮನ ಮನೆ ಕರ್ಕೊಂಡೋಗಿ ಸೇರಿಸ್ತೀನಿ. ಕೆಲಸದವಳು ಅಂದ್ರೆ ಏನ್ ಕೆಲಸ ಮಾಡ್ಬೇಕಾದಿಲ್ಲ. ನಿನಗೆ ತಿಳಿದಿರೋ ವಿದ್ಯೆಗಳನ್ನೆಲ್ಲ ಪ್ರಯೋಗ ಮಾಡಿ ಆ ಗೋಪಿನ ನಿನ್ನ ಬಲೆಗೆ ಹಾಕೋ. ಅವನಿಂದ ಬರ್ಲಿ. ಬಂಗಾರಮ್ಮನ ಕೋರ್ಟ್ಗೆ ಎಳೀತೀನಿ. ಗೋಪಿ ಕೈಯಿಂದ ನಿನ್ ಕುತ್ತಿಗೆ 3 ಗಂಟೆ ಹಾಕಿಸ್ತೀನಿ. ಅವಳ ಆಸ್ತಿನೆಲ್ಲ ಹಾಗೆ ಎಳೆದು ಅದಕ್ಕೆ ನಿನ್ನ ಅಧಿಪತಿಯಾಗಿ ಮಾಡ್ತೀನಿ.